ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚಂದನ. ಇವತ್ತು ನಮ್ಮ ಜೊತೆ ಇರುವಂತಹ ಗೆಸ್ಟ್ ತುಂಬ ಬ್ಯೂಟಿಫುಲ್, ಅಷ್ಟೇ ಟ್ಯಾಲೆಂಟೆಡ್ ಕೂಡ. ಇವರು ಒಬ್ಬ ಆ್ಯಂಕರ್, ನಟಿ, ಹಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಇವಾಗ ಹೊಸದಾಗಿ ಅವರದ್ದೇ ಆದಂತಹ ಛಾಪು ಮೂಡಿಸೋಕ್ಕೆ ಫುಲ್ ರೆಡಿ ಆಗಿದ್ದಾರೆ. ಈಗಾಗಲೇ ಸಂಜು ವೆಡ್ಸ್ ಗೀತಾ 2 ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಬನ್ನಿ, ಅದಿನ್ಯಾರು ಅಲ್ಲ, ಅಮೂಲ್ಯ ಗೌಡ ಅವರು. ನಮಸ್ಕಾರ. ನಮಸ್ತೆ. ನಾನು ಚೆನ್ನಾಗಿ, ನೀವು ಹೇಗಿದ್ರೆ ಚಂದನ? ನಾನು ಸೂಪರ್ ಆಗಿದ್ದೀನಿ. ಹೇಗಿತ್ತು ಇವತ್ತಿನ ಡೇ? ಹೌ ಲಾಂಗ್ ಟ್ರಾಫಿಕ್? ಹೌದು ಪಾಪ, ನಾನೇ ಲೇಟಾಗಿ ಬಂದೆ ಇಂಟರ್ವ್ಯೂಗೆ. ಬಿಕಾಸ್ ಯೂಶ್ವಲಿ ನಾನು ಇನ್ ಟೈಮ್ ಇರ್ತೀನಿ ವೆನ್ ಇಟ್ಸ್ ವರ್ಕ್ ರಿಲೇಟೆಡ್ ಅವ್ರು ಈ ಥರದ್ದಿದ್ದಾಗ. ಬಟ್ ಆದರೆ ತುಂಬ ಟ್ರಾಫಿಕ್, ಗೊತ್ತಲ್ಲ ಬ್ಯಾಂಗ್ಳೂರ್ ಟ್ರಾಫಿಕ್, ಸ್ವಲ್ಪ ಹೆಕ್ಟಿಕ್ ಆಗಿತ್ತು. ಸೊ ಈಗ ನಿಮ್ಮ ಸೀರಿಯಲ್ ಜರ್ನಿ ಅಂದರೆ 2015 ಸ್ಟಾರ್ಟ್ ಆಗಿದ್ದು ಸುಂದ್ರಿ ಅಂತ ಇದರಲ್ಲಿ. ಸೊ ಹೇಗೆ ನೀವು ಆ್ಯಕ್ಟಿಂಗ್ ಕೆರಿಯರಿಗೆ ಹೇಗೆ ಬಂದಿದ್ದು? ನಾನು ಆ್ಯಕ್ಚುಲಿ ಇನಿಷಿಯಲಿ ಶುರು ಮಾಡಿದ್ದು ಡಬ್ಬಿಂಗ್ ಟ್ರ್ಯಾಕ್ ಹಾಗೆ. ತುಂಬ ಚೆನ್ನಾಗಿ ಮಾತಾಡ್ತೀರಾ, ನೋಡೋಕ್ಕೂ ಕ್ಯೂಟ್ ಆಗಿದ್ದೀರಾ, ನೀವು ಒಂದು ಆಡಿಷನ್ ಕೊಡಿ ಅಂತ. ನಾನು ಇವ್ರು ಯಾಕೆ ಇಷ್ಟು ಕ್ಯೂಟ್ ಆಗಿದ್ದೀರಾ, ಚೆನ್ನಾಗಿ ಮಾತಾಡ್ತೀರಿ, ಯಾಕೆ ಇಷ್ಟು ಸ್ಟ್ರೆಸ್ ಮಾಡ್ತಿದ್ದಾರೆ, ಮೇ ಬಿ ಏನೋ ಬೇರೆ ಥರನಾ, ಫ್ಲರ್ಟಾ ಅಂತ. ಇಲ್ಲ 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 ಅಂತ ನಾನು ಒಂದೆರಡು ಸಲ, ಇಲ್ಲ ಸರ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ನನಗೆ ಇಷ್ಟ ಇಲ್ಲ, ಆ್ಯಕ್ಟರ್ ಆಗಬೇಕಂತ ಎಲ್ಲ ಏನಿಲ್ಲ ಬಿಡಿ ಅಂತ. ಇಲ್ಲ ಒಂದ್ಸಲ ಬನ್ನಿ ಆಮೇಲೆ ಕೇಳಿದೆ ಒಂದಿಬ್ರು 3 ಜನನ. ನನ್ನ ಕಸಿನ್ ಅಣ್ಣನ ಕೂಡ ಕೇಳಿದೆ, ಅಣ್ಣ ಹೋಗು ಕೊಡು, ತಪ್ಪೇನಿಲ್ಲ ಕೊಡು ಅಂತ. ಆಗ ಕೊಟ್ಟೆ, ಸೆಲೆಕ್ಟ್ ಕೂಡ ಆದೆ ನಾನು. ನಂದು ಫಸ್ಟ್ ಸೀರಿಯಲ್ ಬಂದು ಜೀ ಕನ್ನಡ, ಅದು ಉದ್ಯಾಲ ಪ್ರಾಜೆಕ್ಟ್. ಓಕೆ ಆಯ್ತು, ಫಸ್ಟ್ ಆಡಿಷನ್ ಅಲ್ಲೇ ಪ್ರಾಜೆಕ್ಟ್ ಓಕೆ ಆಯ್ತು, ಅಗ್ರಿಮೆಂಟ್ ಸೈನ್ ಮಾಡಿದೆ. ಇವರು ಜಾನಿ ಹರ್ಷ ಅಂತ ಪ್ರೊಡ್ಯೂಸರು, ನಮ್ಮ ಪಾರ್ಟ್ 1 ಸಂಜು ವೆಡ್ಸ್ಗಿಂತ ಪಾರ್ಟ್ 1 ಎಡಿಟರ್. ಅವರು ಸೀರಿಯಲ್ ಪ್ರೊಡಕ್ಷನ್ ಇತ್ತು ಅವ್ರದ್ದು. ಸೊ ಅವ್ರು ತುಂಬಾ ಸೀರಿಯಲ್ಸ್ ಕೂಡ ಪ್ರೊಡಕ್ಷನ್, ಅಂದ್ರೆ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ತುಂಬಾ ಸೀರಿಯಲ್ಸ್ ಕೂಡ ಬಂದಿದೆ. ಸೊ ಅವ್ರ ಪ್ರೊಡಕ್ಷನ್ ಆ ಟೈಮಲ್ಲಿ ಸ್ವಲ್ಪ ಫೇಮಸ್ ಇತ್ತು. ಸೊ ಎಲ್ರಿಗೂ ಗೊತ್ತಿತ್ತು ಜಾನಿ ಹರ್ಷ ಪ್ರೊಡಕ್ಷನ್ ಅನ್ನೋ ಥರ. ಸೊ ನನ್ಗೆ ಯಾರೇ ಕೇಳಿದ್ರು, ಇಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಜಾನಿ ಹರ್ಷ ಅವ್ರ ಪ್ರೊಡಕ್ಷನ್ಗೆ ಅಂತ. ಎಲ್ಲರೂ ಖುಷಿ ಪಡ್ತಿದ್ರು, ಓಕೆ ಗುಡ್ ಪ್ರೊಡಕ್ಷನ್, ನೀನು ಒಳ್ಳೆ ಪ್ರೊಡಕ್ಷನ್ ಸೆಲೆಕ್ಟ್ ಆಗಿದೆಯಾ ಅಂತ. 1 ಮಂತ್ ಏನೋ ಶೂಟಿಂಗ್ ಶುರು ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಕಟ್ ಮಾಡಿದ್ರೆ ಪ್ರಾಜೆಕ್ಟೇ ಡ್ರಾಪ್ ಔಟ್ ಆಗ್ಬಿಟ್ಟಿದೆ. ನಾನು ಆಫೀಸಿಗೆ ಕರೆದು ಜಾನಿ ಹರ್ಷ ಸರ್ ಹೇಳಿದ್ರು, ಇಲ್ಲ ಅಮ್ಮ ಪ್ರಾಜೆಕ್ಟ್ ಡ್ರಾಪ್ ಆಗ್ಬಿಟ್ಟಿದೆ, ಬೇರೆ ಯಾವ್ದಕ್ಕಾದ್ರೂ ರೆಫರ್ ಮಾಡ್ತೀನಿ ಅನ್ನೋ ಥರ. ಸೊ ಅಷ್ಟರಲ್ಲಿ ನನಗೆ ಇಲ್ಲಿ ಆಡಿಷನ್ ಮಾಡಿದ್ರಲ್ಲ ಝೀಗೆ, ಅವರೇ ಬೇರೆದಕ್ಕೆ ರೆಫರ್ ಮಾಡಿದ್ದಾರೆ ಅನ್ಸುತ್ತೆ. ಆ ಉದ್ಯಾದಲ್ಲಿ ಸಿಕ್ತು ನನಗೆ. ಬಟ್ ಇಲ್ಲಿ ಫಸ್ಟ್ ಹೀರೋಯಿನ್ ಆಗಿದ್ದವಳು, ಅಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ಸೆಲೆಕ್ಟ್ ಆದೆ. ಹಾಗಾಗಿ ಉದ್ಯ ಇಸ್ ಫಸ್ಟ್ ಸೀರಿಯಲ್. ಮತ್ತೆ ಅಗ್ನಿ ಸಾಕ್ಷಿ, ನನ್ನ ರಸಿ ರಾಧೆಯಲ್ಲಿ ಕೂಡ ಕಾಣಿಸ್ಕೊಂಡಿದ್ದೀರಾ. ಸೊ ಅಂದ್ರೆ ಸೀರಿಯಲ್ ಅಂತ ಬಂದಾಗ ಮೋಸ್ಟ್ ಪಾಪ್ಯುಲರ್ ಸೀರಿಯಲ್ ಅಂದ್ರೆ ಅದು ಅಗ್ನಿ ಸಾಕ್ಷಿ ಸೀರಿಯಲ್ ಏನೆ. ಸೊ ಹೇಳಿ, ಅದಕ್ಕೆ ಹೇಗೆ ಸೆಲೆಕ್ಟ್ ಆದ್ರಿ, ಹೇಗಾಯ್ತು, ಆ ಜರ್ನಿ ಹೇಗಿತ್ತು ಅಂತ? ಲಿಟ್ರಲಿ ಅಗ್ನಿ ಸಾಕ್ಷಿ, ಅದೇ ನಾನು ಸ್ಕೂಲ್ ಡೇಸ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಅಗ್ನಿ ಸಾಕ್ಷಿ ಅಂತ ಬರ್ತಿತ್ತಲ್ವ, ಅದೊಂದು ಸ್ಲೋಗನ್ ತರ ಎಲ್ಲಾರ ಮನೇಲಿ. ಸೊ ಅವಾಗ ಓಕೆ, ಈ ಸೀರಿಯಲ್ ಇಷ್ಟೊಂದು ಫೇಮಸ್ ಅಂತ ಅನಿಸ್ತಿತ್ತು. ನಾನು ಅವಾಗ ನೋಡ್ತಿದ್ದೆ. ಬಟ್ ಮುಂದೊಂದು ದಿನ ನಾನೇ ಆ ಸೀರಿಯಲ್ ಅಲ್ಲಿ ಇರ್ತೀನಿ ಅಂತ ಯಾವತ್ತೂ ಗೊತ್ತಿರ್ಲಿಲ್ಲ. ಬಟ್ ಆಫರ್ ಬಂದಾಗ ಖುಷಿ ಆಯ್ತು. ಆದ್ರೆ ನನ್ಗೆ ವನಿತಾ ವಾಸು ಅವರ ಮಗಳ ಪಾತ್ರ ಸಿಕ್ಕಿದ್ದು ನನ್ಗೆ ಅಗ್ನಿ ಸಾಕ್ಷಿಲಿ. ಸೊ ಖುಷಿ ಆಯ್ತು. ವನಿತಾ ವಾಸುಗ್ ಆಲ್ರೆಡಿ ಅವರು ಎಂತ ಆರ್ಟಿಸ್ಟ್ ಅಲ್ವಾ, ತುಂಬಾ ಅದ್ಭುತವಾಗಿ ನಟನೆ ಮಾಡುವಂತವ್ರು. ಸೊ ಅವರೊಟ್ಟಿಗೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಅನ್ನೋಂಥದ್ದೇ ತುಂಬಾ ದೊಡ್ಡ ವಿಚಾರ. ಸೊ ತುಂಬಾ ಖುಷಿ ಆಯ್ತು. ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅಗ್ನಿ ಸಾಕ್ಷಿಲಿ, ಮುಖ್ಯಮಂತ್ರಿ ಚಂದ್ರು ಇದ್ರು, ನಮ್ಮ ವೈಷ್ಣವಿ ಇರ್ಬೋದು, ತುಂಬಾ ಇಷ್ಟು ಜನ, ಸುಕೃತ, ಯಾರ್ಯಾರು ಅವರೆಲ್ಲ ತುಂಬಾ ಚೈಲ್ಡ್ ಆರ್ಟಿಸ್ಟ್ ಗಳಾಗೆಲ್ಲ ಬಂದಂಥವ್ರು. ಸೊ ಖುಷಿ ಇತ್ತು ನನಗೆ. ಅದು ಥ್ರೂ ಔಟ್ ಆ ಒಂದು ಅಗ್ನಿ ಸಾಕ್ಷಿ ಎಂಡ್ ಆಗೋವರೆಗೂ ನಮ್ದೊಂದು ಜರ್ನಿ ಇತ್ತು, ನಮ್ಮ ಫ್ಯಾಮಿಲಿ ಜರ್ನಿ ಇತ್ತು. ಸೊ ಎಂಡ್ ಆಗಿದ್ದೆ ನಮ್ಮ ಫ್ಯಾಮಿಲಿಯಿಂದ. ಆಕ್ಚುಲಿ ಇವಾಗ್ಲೂ ನನ್ಗೆ ಅಗ್ನಿ ಸಾಕ್ಷಿ ಟೀಮ್ ಏನಿದ್ದಾರೆ, ರಾಜೇಶ್ ಧ್ರುವ ಇರ್ಬೋದು, ಸುಪ್ರದಾ ಇರ್ಬೋದು, ರೇಗಿಸ್ತಾರೆ, ನೀನ್ ಬಂದೇ ನಮ್ ಸೀರಿಯಲ್ ಮುಗಿಸ್ಬಿಟ್ಟಮ್ಮ ನೀನು ಅಂತ, ವೈಂಡ್ ಅಪ್ ಮಾಡಿಸ್ಬಿಟ್ಟೆ ಅಂತ ಸುಮ್ಮನೆ ಕಾಲೇಲಿ ತಿರ್ತಾರೆ. ಸೊ ತುಂಬಾ ಚೆನ್ನಾಗಿತ್ತು ಅಗ್ನಿ ಸಾಕ್ಷಿ ಎಕ್ಸ್ಪೀರಿಯನ್ಸ್. ಸಮಥಿಂಗ್ ವೆರಿ ಹ್ಯೂಜ್ ನನಗೆ. ನನ್ನ ಕೆರಿಯರ್ ಅಲ್ಲಿ ನಾನು ಅಗ್ನಿ ಸಾಕ್ಷಿ ಮಾಡಿದೀನಿ ಅನ್ನೋದು ನನ್ಗೆ ತುಂಬಾ ಖುಷಿ ವಿಚಾರ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅಂದ್ರೆ ಸಿನಿಮಾಗಳ ಕಡೆ ಹೋಗ್ಬೇಕಂತ ಅನ್ನಿಸ್ಲಿಲ್ವಾ ಆಸ್ ಎ ಹೀರೋಯಿನ್? ಇವಾಗ ಡೆಬ್ಯೂ ಸಿನಿಮಾ ಕೂಡ ಮಾಡ್ತಾ ಇದ್ದೀರಾ. ಸೊ ಹೇಳಿ, ಈಗ ಸೀರಿಯಲ್ ಇಂದ ಸ್ಮಾಲ್ ಸ್ಕ್ರೀನ್ ಟು ಬಿಗ್ ಸ್ಕ್ರೀನ್ ಜರ್ನಿ ಹೇಗಿದೆ? ಎಷ್ಟು ಅಂದ್ರೆ ಹಾರ್ಡ್ಶಿಪ್ಸ್ ಇರುತ್ತೆ, ಒಂದು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಎಲ್ರ ಕೆರಿಯರ್ ಗ್ರೋತ್ ಅಲ್ಲಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನನ್ನ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಅದೇ ನೀವು ಹೇಳ್ದಂಗೆ ಸುಂದರಿ ಆಯ್ತು. ಅಂಡ್ ಇನ್ ಬಿಟ್ವೀನ್ ಅಪರಂಜಿ ಅಂತ ಒಂದು ಮಾಡಿದೆ ಕಲರ್ಸ್ ಸೂಪರ್ ಅಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ, ಅದನ್ನು ಒಳ್ಳೆ ಹೆಸರು ತಂದ್ಕೊಡ್ತು ನನಗೆ. ಅಂಡ್ ಅದಾದ್ಮೇಲೆ ಅಗ್ನಿ ಸಾಕ್ಷಿ ಆದ್ಮೇಲೆ 2 ವರ್ಷ ಬ್ರೇಕ್ ತಗೊಂಡೆ, ಕೋವಿಡ್ ಎಲ್ಲ ಇತ್ತಲ್ವಾ. ಅದಾದ್ಮೇಲೆ ಮತ್ತೆ ಕಮ್ ಬ್ಯಾಕ್ ಅಂದ್ರೆ ನನ್ನ ರಸಿ ರಾಧೆ. ಅಂಡ್ ನನ್ನ ರಸಿ ರಾಧೆ ಅಗೇನ್ ನನ್ಗೆ ಒಂಥರ ನನ್ನ ಸೀರಿಯಲ್ ಇಂಡಸ್ಟ್ರಿಲಿ ನನ್ಗೆ ಸಿಕ್ಕಿದೊಂದು ಬ್ರೇಕ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು 2-3 ಶೇಡ್ಸ್ ಇತ್ತು. ಸೊ ಅದೊಂಥರ ಬ್ರೇಕ್ ಕೊಡ್ತು ನನಗೆ. ಅದಾದ್ಮೇಲೆ ನನಗೆ ಈ ಸಿನಿಮಾ ಆಫರ್ ಬಂದಿದ್ದು, ಅದು
ಕುರುಡು ಕಾಂಚನ. ಎಸ್, ಕುರುಡು ಕಾಂಚನ ಇಸ್ ಮೈ ಡೆಬ್ಯೂ ಮೂವಿ ಆಸ್ ಎ ಹೀರೋಯಿನ್ ಕಂಪ್ಲೀಟ್ ಆಗಿ. ಸೊ ಬಂದಾಗ ಅದೇ ಸ್ಟೋರಿ ಕೇಳಿದೆ, ಆಮೇಲೆ ಸಿನಿಮಾ ಮಾಡಬೇಕಾ ಅನ್ನೋ ಒಂದು ಯೋಚನೆ ನನಗಿರಲಿಲ್ಲ, ಬೇಕಾ ಬೇಡವಾ ಅನ್ನೋದ್ರಲ್ಲೇ ಇದ್ದೆ ನಾನು. ಆಮೇಲೆ ಓಕೆ, ನನಗೆ ಗೊತ್ತಿರೋವಂಥ ತಂಡನೇ ಚಿತ್ರತಂಡ, ಆ್ಯಂಡ್ ಓಕೆ ಒಂದು ಹೋಮ್ಲಿ ಫೀಲ್ ಇರುತ್ತೆ, ಮಾಡೋಣ ಅಂತ ಒಪ್ಕೊಂಡೆ. ಸ್ಟೋರಿ ಕೂಡ ಚೆನ್ನಾಗಿತ್ತು, ಸರಿ ಮಾಡೋಣ ಅಂತ ಒಪ್ಕೊಂಡು ಮಾಡಿದೆ. ಶೂಟಿಂಗ್ ಮುಗ್ದಿದೆ, ಆಲ್ಮೋಸ್ಟ್ 2 years ಆಯಿತು ಶೂಟಿಂಗ್ ಕಂಪ್ಲೀಟ್ ಆಗಿ. ಈಗ ರೀಸೆಂಟಾಗಿ ಸಾಂಗ್ ಶೂಟ್ ಕೂಡ ಆಯಿತು ಚಿಕ್ಕಮಂಗ್ಳೂರಲ್ಲಿ ಮತ್ತು ವಯನಾಡಲ್ಲೆಲ್ಲ, ಯೆಟ್ ಟು ರಿಲೀಸ್. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ಇಷ್ಟಲ್ಲೇ ನಿಮ್ಮ ಸಿನಿಮಾ? ಎಸ್, ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಹಾಡುಗಳು ತುಂಬಾ ಚೆನ್ನಾಗಿದೆ. ಒಂದು ಹಾಡು ಬಂದು ಇವರು ಶ್ರೀಲಕ್ಷ್ಮಿ ಬೆಳಮಣ್ಣು ಹಾಡಿರೋದು, ಅಂದ್ರೆ ಕಡಲನ್ನು ಕಾಣ ಹೊರಟಿರೋ ಹಾಡು ಹಾಡಿದಾರೆ ಗೊತ್ತಾ, ಅದು ಸಪ್ತಸಾಗರದ ಆಚೆಯಲ್ಲೋ ಆ ಸಿಂಗರ್ ಹಾಡಿರೋದು. ಆ ಹಾಡು ತುಂಬಾ ಚೆನ್ನಾಗಿದೆ. ಐ ಮೀನ್ ಅವರು ನನ್ನ ಸಿನಿಮಾ ಅಲ್ಲಿ ಹಾಡಿರೋ ಹಾಡು ಸೇಮ್, ಸ್ವಲ್ಪ ಸಿಮಿಲರ್ ಇದೆ, ಅದೇ ತರ ಸ್ಯಾಡ್ ವರ್ಷನ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಐ ಹೋಪ್ ನೋಡುವ ಏನಾಗುತ್ತೆ. ಸೊ ಈಗ ಅಂದ್ರೆ ಸ್ಮಾಲ್ ಸ್ಕ್ರೀನ್ ಇಂದ ಒಂದು ಬಿಗ್ ಸ್ಕ್ರೀನಿಗೆ ಹೋಗ್ತೀವಿ ಅಂತಂದ್ರೇನೆ ತುಂಬಾ ಚಾಲೆಂಜಸ್ನ ಫೇಸ್ ಮಾಡ್ಬೇಕಾಗತ್ತೆ. ಸೊ ಮೇಂಟೈನ್ ಮಾಡೋದಾಗಿರ್ಬೋದು ಅಥವಾ ಲುಕ್ ಅಂಡ್ ಫೀಲ್ ಅನ್ನೋದು ಒಂದು ಆಕ್ಟ್ರೆಸ್ಸಿಗೆ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ? ಡಯಟ್ ಎಲ್ಲ ಮಾಡ್ತೀರಾ ಏನು? ನಾನು ಅದ್ರಲ್ಲೆಲ್ಲ ಝೀರೋ. ನಾನು ಆಕ್ಚುಲಿ ಒಡ್ಡಿ ತರ ಇರ್ತೀನಿ ಹೇಳ್ಬೇಕಂದ್ರೆ. ನಾನು ಅದೇ ನಿಮ್ಗೆ ಹೇಳೋವಾಗ ಅದೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಅದಂದ್ರೆ ನಿಮ್ಗೆ ರೆಡಿ ಆಗ್ಬೇಕು, ಮೇಕಪ್ ಹಾಕೋಬೇಕು, ಅದೆಲ್ಲ ಬರಲ್ಲ. ಅಲ್ಲ ಹುಡುಗನ್ ತರನೇ ಕೆಲಸ ಮಾಡ್ಬೇಕಲ್ವಾ, ಒಂದ್ ಸ್ವಲ್ಪ ಹೊರಟತನ ಬಂದ್ಬಿಟ್ಟಿದೆ ನನಗೆ. ಓ ಹೌದಾ, ಮೇಂಟೈನ್ ಮಾಡ್ಬೇಕಾ, ಓಕೆ ಆ ತರ. ಇವಾಗ ನನಗೆ ಒನ್ಸ್ ಅಪಾನ್ ಎ ಟೈಮ್ ಮಾಡ್ತಿದ್ದೆ, ಬಟ್ ಇವಾಗ ಸ್ವಲ್ಪ ಅದೆಲ್ಲ ಹೋಗ್ಬಿಟ್ಟಿದೆ. ಡೈರೆಕ್ಟರ್ ಆಗ್ತೀನಲ್ವ, ನಾನೇನ್ ಆನ್ ಸ್ಕ್ರೀನ್ ಏನು ಕಾಣಿಸ್ಕೊಳಲ್ವಲ್ಲ ಯಾಕೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದ್ ಕಡೆ ಹುಡುಗಿಯಾಗಿ ಯೋಚನೆ ಮಾಡಿದ್ರೆ ಕರೆಕ್ಟ್ ಸ್ಕಿನ್ ಎಲ್ಲ ಮೇಂಟೈನ್ ಮಾಡ್ಬೇಕು ಅನ್ನೋದು ಅವಾಗವಾಗ ಹೊಳಿತಾ ಇರುತ್ತೆ. ಈಗ ಅಂದ್ರೆ ಆಂಕರ್ ಆಗಿದ್ದೀರಾ, ಅಂದ್ರೆ ಆಕ್ಟ್ರೆಸ್ ಆಗಿದ್ದೀರಾ, ಈ ಡೈರೆಕ್ಷನ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಬಂದಿದ್ದೆ ಯಾವಾಗ? ಅಂದ್ರೆ ಡೈರೆಕ್ಟ್ ಮಾಡ್ಬೋದು ನಾನು ಅನ್ನೋ ಕೆಪಬಿಲಿಟಿ ನಿಮ್ಗಿದೆ ಅಂತ ಗೊತ್ತಾಗಿದ್ದೆ ಯಾವಾಗ? ಯಾವಾಗ ಅಂದ್ರೆ ಅದೇ ಹಂಗೆ ನಾನೇನ್ ಮಾಡ್ತಿದ್ದೆ, ಇನಿಷಿಯಲಿ ನಮ್ಮ ಅಣ್ಣನ ಜೊತೆ ಶೂಟಿಂಗ್ ಹೋಗ್ತಾ ಇದ್ದೆ. ಶೂಟಿಂಗ್ ಸೆಟ್ಗೆಲ್ಲ ಹೋದಾಗ ನಾನು ಅಲ್ಲಿ ಅಬ್ಸರ್ವ್ ಮಾಡ್ತಿದ್ದು, ಅಂದ್ರೆ ಅಲ್ಲಿ ಕಲಾವಿದ್ರಿಗಿಂತನೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದಿದ್ದು ಅಲ್ಲಿ ಟೆಕ್ನಿಷಿಯನ್ಸ್ನ. ಅಂದ್ರೆ ಆಕ್ಟರ್ಸ್ ಬಂದು ಆಕ್ಟ್ ಮಾಡಿ ಹೋಗ್ಬಿಡ್ತಾರೆ, ಬಟ್ ಅಲ್ಲಿ ಟೆಕ್ನಿಷಿಯನ್ಸು ಒಂದು ಸೀನ್ ಮಾಡೋಕ್ಕೆ ಎಷ್ಟೆಲ್ಲ ಪಾಪ ಲೈಟ್ ಮ್ಯಾನ್ಸ್ ಇರ್ಬೋದು, ಕ್ಯಾಮ್ರಾಮ್ಯಾನ್ ಇರ್ಬೋದು, ಅಸಿಸ್ಟೆಂಟ್ಸ್ ಇರ್ಬೋದು, ಎಷ್ಟು ಪಾಪ ಓಡಾಡ್ತಿರ್ತಾರೆ. ಲಿಟ್ರಲಿ ಬೆವರು ಸುರ್ಸೋದಂದ್ರೆ ಅವರೇ ಆಕ್ಟರ್ಸ್ಗಳಿಗಿಂತನೂ. ಸೊ ನಂಗೆ ಗೊತ್ತಿಲ್ಲ, ಅವ್ರನ್ನೆಲ್ಲ ನೋಡಿದಾಗ ನನ್ಗೆ ಅನ್ಸಿದ್ದು ಒಂದೇ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೆ ಅಥವಾ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋ ಅಂಥ ವ್ಯಕ್ತಿಗಳಿಗೆ ಡೈರೆಕ್ಷನ್ ಇಸ್ ದ ಬೆಸ್ಟ್ ಅಂತ. ನಾಟ್ ಓನ್ಲಿ ಡೈರೆಕ್ಷನ್, ಕ್ಯಾಮ್ರಾಮನ್ ಆಗ್ಬೋದು ಅಥವಾ ಡಿಸೈನರ್ ಆಗ್ಬೋದು, ಫ್ಯಾಷನ್ ಡಿಸೈನರ್ ಆಗ್ಬೋದು ಸಿನಿಮಾಗಳಲ್ಲಿ. ಸೊ ಈ ಥರದ್ದೆಲ್ಲ ಇರುತ್ತಲ್ಲ. ಸೊ ಐ ಥಾಟ್ ಓಕೆ, ನಂದು ಬೇಸಿಕಲಿ ಸ್ವಲ್ಪ ಕ್ರಿಯೇಟಿವ್ ಮೈಂಡ್. ಈಗ ಇಲ್ಲೇನೋ ಒಂದು ಗಿಡ ಇದೆ ಅಂದರೆ ಆ ಗಿಡದ ಅಕ್ಕಪಕ್ಕ ಏನಿಡ್ಬೋದು ಆ ಥರ ಯೋಚನೆ ಮಾಡ್ತೀನಿ. ಅಂದರೆ ಒಂದು ಫ್ರೇಮ್ ಇಟ್ಟರೆ ಅಲ್ಲಿ ಏನೆಲ್ಲ ತರ್ಬೋದು ಅಥವಾ ಹೆಂಗೆ ಒಂದು ಆರ್ಟಿಸ್ಟ್ ಕಡೆಯಿಂದ ನಾನು ಆ್ಯಕ್ಟಿಂಗ್ನ ಗ್ರ್ಯಾಬ್ ಮಾಡ್ಬೋದು, ತೆಗಿಬೋದು ಅನ್ನೋ ಥರ ನನಗೆ ಆ ಥರ ಇಷ್ಟ. ಗೊತ್ತಿಲ್ಲ, ಅದು ಮುಂಚೆಯಿಂದ ಬಂದ್ಬಿಟ್ಟಿದೆ. ಬಟ್ ಅವಾಗ ಅನ್ಕೊಂಡಿರಲಿಲ್ಲ ಡೈರೆಕ್ಟರ್ ಆಗಬೇಕು ಅನ್ನೋ ಥಾಟ್ ಅವಾಗ ಬಂದಿಲ್ಲ. ಬಟ್ ಅದೇ ಕ್ರಮೇಣವಾಗಿ ನಾನು ಸೀರಿಯಲ್ಸ್ ಎಲ್ಲ ಮಾಡೋವಾಗ್ಲೂ ಅಷ್ಟೇ, ಎಲ್ಲರೂ ಐ ಮೀನ್ ಆರ್ಟಿಸ್ಟ್ಗಳೆಲ್ಲ ಅವ್ರದ್ದು ಆಕ್ಟಿಂಗ್ ಅವ್ರ ಸೀನ್ ಮುಗಿದ ತಕ್ಷಣ ಹೋಗ್ಬಿಡೋರು. ನಾನು ಒಬ್ಬಳೇ ಮಾನಿಟರ್ ಹತ್ರ ಕುತ್ಕೊಂಡು ನೋಡ್ಕೋತಾ ಇದ್ದೆ. ಡೈರೆಕ್ಟರ್ ಕೇಳೋರು, ನೀನು ಮುಗಿತಲ್ಲ ಹೋಗಮ್ಮ ಫ್ಯಾನ್ ಕೆಳಗಡೆ ಕುತ್ಕೋ, ಸ್ವೆಟ್ ಮೇಕಪ್ ಹಾಳಾಗುತ್ತೆ. ಇಲ್ಲ ನಾನು ನೋಡ್ಕೋತೀನಿ ಅಂತ ಮಾನಿಟರ್ ಮುಂದೆ ಕುತ್ಕೊಂಡು ನೋಡ್ತಾ ಇದ್ದೆ. ಸೊ ಹಾಗೆ ಅವಾಗಿಂದ ಇಂಟ್ರೆಸ್ಟ್ ಬಂತು. ನಿಮ್ಮ ಅಣ್ಣ ಜೊತೆ ಶೂಟಿಂಗ್ ಸೆಟ್ಸಿಗೆ ಹೋಗ್ತಿದ್ದೆ ಅಂತ ಹೇಳಿದ್ರಿ. ಸೊ ಅವ್ರ ಥ್ರೂ ಇಂಡಸ್ಟ್ರಿಗೆ ಬಂದಿದ್ದ, ಅವ್ರ ಪರಿಚಯ? ಇಲ್ಲ ಇಲ್ಲ, ಗುಡ್ ಕ್ವೆಶ್ಚನ್. ಎನಿಹೌ ಇಲ್ಲ, ಸಿ ಅದೊಂದು ರಾಂಗ್ ಕಲ್ಪನೆ ಇದೆ ಜನರ ತಲೆಯಲ್ಲಿ. ಯಾರೋ ಫ್ಯಾಮಿಲಿಲಿ ಆರ್ಟಿಸ್ಟ್ ಇದ್ದಾರೆ ಅಥವಾ ಯಾರೋ ಡೈರೆಕ್ಟರ್ ಇದ್ದಾರೆ ಅಥವಾ ಪ್ರೊಡ್ಯೂಸರ್ ಇದ್ದಾರೆ ಅಂದ ತಕ್ಷಣ ಅವ್ರ ಮಕ್ಕಳನ್ನ ಅವರೇ ತಂದ್ಬಿಡ್ತಾರೆ, ಅವರೇ ಬೆಳೆಸ್ಬಿಡ್ತಾರೆ. ಅದೆಲ್ಲ ಸುಳ್ಳು. ಎಲ್ಲೋ ಕೆಲವ್ರಿಗೆ ವರ್ಕ್ ಆಗ್ಬೋದು, ಅದು ನಾಟ್ ಫಾರ್ ಎವ್ರಿ ಒನ್. ಎಂಥ ಆರ್ಟಿಸ್ಟ್ ಮಕ್ಕಳಾದ್ರೂ ತಂಗಿಯಾದ್ರೂ ಏನಾದ್ರೂ ಅವರ ಒಂದು ಶ್ರಮ ಇಲ್ದಿರ ಖಂಡಿತ ಜನನೂ ಆಕ್ಸೆಪ್ಟ್ ಮಾಡಲ್ಲ. ಅವರ ಒಂದು ಟ್ಯಾಲೆಂಟ್ ಇಲ್ದಿರ ಅವ್ರ ಮುಂದೆನೂ ಬರೋಕ್ಕಾಗಲ್ಲ. ಕಲಾ ಸರಸ್ವತಿನ ಆಕ್ಸೆಪ್ಟ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ಸೊ ಈಗ ನನ್ನ ಸ್ವಂತ ಪ್ರತಿಭೆ ಇದ್ರೆ ಮಾತ್ರ ನಾನು ಏನೋ ಒಂದು ಸಾಧನೆ ಮಾಡೋಕ್ಕಾಗತ್ತೆ, ಇಲ್ಲಾಂದ್ರೆ ಖಂಡಿತ ಆಗಲ್ಲ. ಯಾರು ಆಕ್ಚುಲಿ ಹಂಗ್ ನೋಡಿದ್ರೆ ದೀಪಿಕಾ ದಾಸ್ ಅವ್ರು ಕೂಡ ಇದೇ ತರದ್ದು ಒಂದಷ್ಟು ಕಮೆಂಟ್ಸ್ ನ ಕೇಳ್ಬೇಕಾಯ್ತು, ಬಿಕಾಸ್ ಯಶ್ ಅವ್ರು ಇದಾರೆ ಅಂತ ಬಂದ್ರು ಅಂತ. ಬಟ್ ಅವ್ರದೇ ಒಂದು ಟ್ಯಾಲೆಂಟ್ ಮೇಲೆ ಬಂದ್ರು. ಆಬ್ವಿಯಸ್ಲಿ ಎಲ್ರಿಗೂ ಅವ್ರವ್ರದೇ ಟ್ಯಾಲೆಂಟ್ ಇರುತ್ತೆ. ಸೊ ನೀವ್ ಇದ್ ಕಮೆಂಟ್ಸ್ ಎಲ್ಲ ಕೇಳಿದಾಗ ಹೇಗ್ ರಿಯಾಕ್ಟ್ ಮಾಡ್ತಿದ್ರಿ? ಕೋಪ ಬರ್ತೈತಾ ಏನು? ಇಲ್ಲ, ಖಂಡಿತ ಕೋಪ ಬರುತ್ತೆ ನನಗೆ. ಯಾಕಂದ್ರೆ ರೀಸೆಂಟ್ ಆಗೂ ಯಾರೋ ಮೆಸೇಜ್ ಮಾಡಿದ್ರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದು ಒಂದು
ಭರ್ಜರಿ ಬ್ಯಾಚುಲರ್ಸ್ದು ವಿಡಿಯೋ ಪೋಸ್ಟ್ ಮಾಡಿದಾಗ ರೀ ಎಂಟ್ರಿ ಅನ್ಸುತ್ತೆ. ಅದಕ್ಕೆ ಕಮೆಂಟ್, ನಿಮ್ಗೆಲ್ಲ ಬಿಡಿ ಎಲ್ಲ ಬ್ಯಾಕ್ ಗ್ರೌಂಡ್ ಇದೆ, ನಿಮ್ಮ ಅಣ್ಣ ಇದಾರೆ, ನಿಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಆಸೆ ಇರೋರೆಲ್ಲ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಅಂತ ಆ ಕಮೆಂಟ್ ನಾನು ಎರೇಸ್ ಮಾಡಿದೆ. ನನ್ಗೆ ವಾಪಸ್ ರಿಪ್ಲೈ ಕೊಡೋಣ ಅಂತ, ಸುಮ್ನೆ ಯಾಕೆ ಕೊಟ್ರೆ ಹಿಂಗೆಂಗೋ ಕೊಟ್ಬಿಡ್ತೀನಿ, ನಾನು ತುಂಬಾ ಸ್ಟ್ರೇಟ್ ಫಾರ್ವರ್ಡ್, ಹಿಂಗೆಂಗೋ ಕೊಟ್ಬಿಡ್ತೀನಿ, ಬೇಡ ಅವ್ರಿಗೂ ಹರ್ಟ್ ಆಗೋದು ಬೇಡ, ನಂಗೂ ಯಾರು ನೋಸೋ ಉದ್ದೇಶ ಇಲ್ಲ, ಅದಕ್ಕೆ ಡಿಲೀಟ್ ಮಾಡಿದೆ. ಬಟ್ ಮನ್ಸಿಗೆ ತುಂಬಾ ಬೇಜಾರಾಯ್ತು. ಈಗ ನಾವೆಷ್ಟು ಮಣ್ಣು ಹೊತ್ತಿರ್ತೀವಿ ನಮಗ್ ಗೊತ್ತಿರುತ್ತೆ. ಯಾರೋ ಇದ್ದ ತಕ್ಷಣ ಯಾರು ನಮ್ನ ಒಬ್ಬಟ್ಟು ಉಪ್ಪರಿಗೆ ಮೇಲೆ ಕೂರ್ಸ್ಬಿಡಲ್ಲ ನಡಿಯಮ್ಮ ಅಂತ. ಆಮೇಲೆ ಯಾರು ಎಂಟರ್ಟೈನು ಮಾಡಲ್ಲ. ನವಡೇಸ್ ನೋ ಬಡಿ ವಿಲ್ ಎಂಟರ್ಟೈನ್. ನೀನ್ ಅವ್ರ ತಂಗಿ ಇವ್ರ ತಂಗಿ ಅಂತ ಯಾರಿಗೂ ಕೊಡಲ್ಲ. ಆಮೇಲೆ ನಮ್ಮ ಅಣ್ಣ ಸಪೋರ್ಟ್ ಇಲ್ಲ ಅಂತ ನಾನು ಹೇಳಲ್ಲ. ನಮ್ಮ ಅಣ್ಣ ಪಾಪ ಇನ್ಫ್ಯಾಕ್ಟ್ ಅದ್ರ ಸಿನಿಮಾಗಳು ಬಂದ್ರೆ ಅವ್ನು ಹೇಳ್ತಾನೆ, ನನ್ನೇ ರೆಫರ್ ಮಾಡ್ತಾನೆ, ನನ್ ಬೈತಾನೆ ಕಾಲ್ ಮಾಡಿ. ಇನ್ಫ್ಯಾಕ್ಟ್ ನೀನ್ ಯಾವ ಸಿನಿಮಾನು ಮಾಡಲ್ಲ ನೀನು ಅಂತ, ಸುಮ್ನೆ ಇರ್ತೀಯ ನೀನು, ಅದು ಇದು ಮಾಡ್ಕೊಂಡಿದ್ಯಾ, ಡೈರೆಕ್ಷನ್ ಏನಕ್ಕೆ ನೀನ್ ಆಕ್ಟಿಂಗೇ ಮಾಡು ಅಂತ ಬೈತಾನೆ. ಸೊ ಬಟ್ ನನ್ಗೆ ಹಂಗಲ್ಲ, ನಂಗೆ ಆತರ ಇದೇ ಬೇಡ. ಅಣ್ಣ ಕಡೆಯಿಂದ ಬರೋ ರೆಫರೆನ್ಸಸ್ ನಾನು ಮಾಡಬಾರ್ದು ಅಂತಾನೂ ಅಲ್ಲ, ಬಟ್ ನನಗೆ ಬೇಡ, ಮಾಡ್ದೇನೆ ಈ ತರ ಕಮೆಂಟ್ಸು ಇನ್ ಮಾಡಿದ್ರೆ. ಬಟ್ ಒಟ್ಟಿಗೆ ಆಕ್ಟಿಂಗ್ ಮಾಡ್ಬೇಕನ್ನೋ ಆಸೆ ಇದೆ. ನಾನು ನಮ್ಮ ಅಣ್ಣ ಅಂದ್ರೆ ಒಟ್ಟಿಗೆ ಒಂದ್ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋ ಆಸೆ ಇದೆ. ಅದೆಲ್ರಿಗೂ ಯೂಶಲಿ ಇರುತ್ತಲ್ಲ, ನಮಗೂ ಇದೆ. ನೋಡೋಣ, ಅದ್ ಕಾಲ ಕೂಡ್ ಬಂದಾಗ ಆಗುತ್ತೆ. ಬಟ್ ಅದೇ ಈ ತರ ಕಮೆಂಟ್ಸ್ ಕೇಳಿದಾಗ ಅಫ್ಕೋರ್ಸ್ ಹರ್ಟ್ ಆಗುತ್ತೆ. ಬಿಕಾಸ್ ನಾನು ಇಂಡಸ್ಟ್ರಿಗೆ ಬಂದಿದ್ದು ಅಥವಾ ನನ್ನ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ ಬೇರೆ. ಐ ಕ್ಯಾನ್ ಡೆಫಿನೆಟ್ಲಿ ಟೆಲ್ ಯು ಯಾರಂತ. ವಿ ಮನೋಹರ್ ಅಂಕಲ್, ಮ್ಯೂಸಿಕ್ ಡೈರೆಕ್ಟರ್ ವಿ ಮನೋಹರ್ ಅಂಕಲ್ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಅದೋಡ್ಬಿಟ್ಟು ಅಣ್ಣ ಇದಾರೆ ಮಾತ್ರ ಅಣ್ಣ ಅಂತ ಹೇಳೋದು ದಟ್ ಈಸ್ ನಾಟ್ ರೈಟ್ ಅನ್ಸುತ್ತೆ. ಅಂಡ್ ಅಣ್ಣನ ಪಾಪ ಯಾರು ಇಂಟರ್ವ್ಯೂ ಮಾಡಿದಾಗ ಅಣ್ಣಂದು ಕೇಳಿದಾರೆ, ನಿಮ್ ತಂಗಿ ಅಮೂಲ್ಯನು ಇಂಡಸ್ಟ್ರಿಲಿದ್ದಾರೆ ಅಂತ. ಬಟ್ ಅವಾಗ್ಲೂ ಅಣ್ಣ ಹೇಳೋದು ಅಷ್ಟೇ, ಅವಳು ಬಂದಿರೋದು ಅವಳು ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡಿದ್ದಾಳೆ, ಕಷ್ಟ ಪಡ್ತಾಳೆ, ಅವಳು ಗುರ್ತಿಸ್ಕೊಳ್ಳಿ ಅವಳ ಪಾಡ್ಗಳು, ನಂದೇನು ಕೈವಾಡ ಎಲ್ಲ ಇದ್ರಲ್ಲಿ ಅಂತಾನೆ ಅಣ್ಣನು ಹೇಳೋದು. ಸೊ ಬಟ್ ಸ್ಟಿಲ್ ಜನ ಅಗೇನ್ ದೇ ವಿಲ್ ಕಮೆಂಟ್, ಏನು ಮಾಡಕ್ಕಾಗಲ್ಲ. ಈಗ ಆಕ್ಟ್ರೆಸ್ ಲೈಫ್ ಸ್ಟೈಲ್ ಅಂತ ಬಂದಾಗ ನಿಮ್ದೇ ಆದಂತಹ ಒಂದು ಮೇಕಪ್ ಇರುತ್ತೆ,